ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ. ಚಿರು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಮ್ಮ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫುಲ್ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಸೊ ಹಾಗಾಗಿ ಯಾವುದೇ ಥರ ವೀಡಿಯೋಸು ವ್ಲಾಗ್ಸು ಏನೂ ಮಾಡಿರಲಿಲ್ಲ. ಇವಾಗ ಇನ್ನೇನು ಜೂನ್ 2ನೇ ತಾರೀಕಿಂದ ಚಿರುಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವಾಪಸ್ ಬಂದಿದ್ದೀವಿ. ಬ್ಯಾಕ್ ಟು ಫಾರ್ಮ್ ಮತ್ತೆ ಎಲ್ಲ ಕೆಲಸಗಳನ್ನೂ ಶುರು ಮಾಡ್ಕೊಂಡೋಗಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು ನಾವಿಲ್ಲಿ ಯಲಹಂಕ ಝೂಡಿಯೋಗೆ ಬಂದಿದ್ವಿ. ಚಿರುಗೆ ಸ್ವಲ್ಪ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸ್ಕೂಲಿಗೆ ಬೇರೆ ಹೋಗ್ತಾನಲ್ಲ, ಹಾಗಾಗಿ ಸ್ವಲ್ಪ ಹೊಸ ಬಟ್ಟೆಗಳೆಲ್ಲ ತೊಗೊಳ್ಳೋಣ ಅವನಿಗೆ. ಬಿಕಾಸ್ ಯೂನಿಫಾರ್ಮು ಇರುತ್ತೆ, ಅದ್ರ ಜೊತೆಗೆ ಅವನಿಗೆ ಕಲರ್ ಡ್ರೆಸ್ಸು ಕೂಡ ಇರುತ್ತೆ ಡೈಲಿ ಒನ್ ಡೇ ಆಫ್ಟರ್ ಆ ಥರ. ಸೊ ಹಾಗಾಗಿ ಎಲ್ಲ ಕಡೆ ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಫಸ್ಟು ಝೂಡಿಯೋದಲ್ಲೆಲ್ಲ ನೋಡಿದ್ವಿ. ಚೆನ್ನಾಗಿತ್ತು ಒಂದೆರಡು. ನಮಗಿಷ್ಟ ಆಗಿರೋದನ್ನು ಅಲ್ಲೂ ಕೂಡ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಅಷ್ಟೊಂದೇನು ಆಫರ್ ಎಲ್ಲ ಏನೂ ಇದ್ದಿಲ್ಲ, ಬಟ್ ಚೆನ್ನಾಗಿತ್ತು. ಬುಜ್ಜಿ ಬೇಬಿಗೂ ತುಂಬ ಚೆನ್ನಾಗಿರೋದು ನೋಡಿದ್ವಿ ನಾವು. ಹಾಗಾಗಿ ಅವರಿಗೇನೆ ಸ್ವಲ್ಪ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಒಂದೊಂದು ಜೊತೆ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ವಿಶಾಲ್ ಮಾರ್ಟಿಗೆ. ಬಿಕಾಸ್ ಇಲ್ಲೆಲ್ಲ ಬಟ್ಟೆ ಕ್ಲಾತ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕಮ್ಮಿ ಪ್ರೈಸಲ್ಲಿ ಕೂಡ ಇರುತ್ತೆ. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ಹೋಗಿದ್ವಿ. ತುಂಬ ಕಲೆಕ್ಷನ್ಸ್ಗಳಿತ್ತು, ಬಟ್ ನಮಗೆ ಟೈಮ್ ಇದ್ದಿಲ್ಲ. ಬಿಕಾಸ್ ಬೇರೆ ಕೆಲಸಗಳೆಲ್ಲ ಹೀಗಿತ್ತು, ಹಾಗಾಗಿ ಸ್ವಲ್ಪ ಬೇಗ ಬೇಗ ಹುಡುಕ್ಬೇಕಾಗಿತ್ತು. ಬುಜ್ಜಿ ಬೇಬಿ ನೋಡಿ ಇಲ್ಲಿ ಆಟ ಸಾಮಾನು ತೊಗೊಂಡು ಫುಲ್ ಆಟಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವರಿಗೇನು ಯಾರಾದರೂ ಒಬ್ರು ಜೊತೆಲಿದ್ದು ನೋಡಿಕೊಂಡ್ರೆ ಸಾಕು, ಎಲ್ಲಿ ಬಿಟ್ಟರು ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಆ್ಯಂಡ್ ಇವಾಗ ಚೆನ್ನಾಗಿ ವಾಕ್ ಮಾಡೇ ಕಲ್ತ್ಬಿಟ್ಟಿದ್ದಾರಾ ನೋಡಿ, ಎಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಬರ್ತಾರಾ. ಫುಲ್ ಖುಷಿಯಾಗಿ ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ನಮಗೂ ಒಂಥರ ನೋಡೋಕೆ ಖುಷಿ. ಸೊ ಹಾಗಾಗಿ ಅವ್ರ ಅಪ್ಪ ನೋಡ್ಕೊತಾ ಇದ್ರು, ಅವ್ರ ಪಾಡಿಗೆ ಅವ್ರು ಅಲ್ಲಿ ಆಟ ಆಡ್ಕೊತಾ ಇದ್ರು. ನನಗೂ ಏನೇನು ಬೇಕು, ಚಿರುಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಕೆಲವೊಂದು ಬೇಕಾಗಿತ್ತು, ಹಾಗೆ ಬುಜ್ಜಿ ಬೇಬಿಗೂ ಬೇಕಾಗಿತ್ತು. ತುಂಬ ದಿನ ಆಗಿತ್ತು ತೊಗೊಂಡು, ಹಾಗಾಗಿ ಅದನ್ನು ತೊಗೊಂಡು ನಾವು ಇವಾಗ ಚಿರು ಸ್ಕೂಲ್ ಹತ್ರ ಬಂದಿದ್ದೀವಿ. ಬಿಕಾಸ್ ಚಿರುಗೆ ಕಿಟ್ ಕೊಡ್ತೀನಿ ಅಂತ ಮೆಸೇಜ್ ಬಂದಿತ್ತು ನಮಗೆ. ಸ್ಕೂಲ್ದು ಕಿಟ್ ಬರುತ್ತಲ್ಲ, ಹಾಗಾಗಿ ಬ್ಯಾಗು ಎಲ್ಲನೂ ಅವರೇ ಕೊಟ್ಬಿಡ್ತಾರೆ. ಯೂನಿಫಾರ್ಮು, ಬುಕ್ಸು, ಅವರಿಗೆ 1 ಇಯರ್ಗೆ ಏನೇನು ಬೇಕೋ ಅದನ್ನೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಬಂದಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಬಂದಿದ ತಕ್ಷಣ ಸಿಗ್ನೇಚರ್ ಎಲ್ಲ ಹಾಕಬೇಕಾಗಿತ್ತು ನಾನು ಕೂಡ. ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಅವ್ರದ್ದು ಕ್ಲಾಸ್ ಟೀಚರ್, ಇವಾಗ ಚಿರು LKGಗೆ ಪ್ರಮೋಟ್ ಆಗಿದ್ದಾನಲ್ಲ, ಹಾಗಾಗಿ ಅವ್ರ ಕ್ಲಾಸ್ ಟೀಚರ್ ಬೇರೆ ಇರ್ತಾರೆ. ಸೊ ಅವರು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರು ಏನೇನಿರುತ್ತೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಕಿಟ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ರು. ಆ್ಯಂಡ್ ಮನೆಗೆ ಕೊಡಬೇಕಾಗಿರೋದನ್ನೆಲ್ಲ ನಮ್ಮ ಕೈಲಿ ಕೊಟ್ಟರು. ಮತ್ತು ಸ್ಕೂಲಲ್ಲಿ ಏನೇನು ಇಟ್ಕೊತೀವಿ ನಾವು, ಇದರಲ್ಲಿ ಏನೇನು ಮಾಡ್ತೀವಿ ಅಂತಲೂ ಕೂಡ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರ ಹತ್ರನೂ ಈಸ್ಕೊಂಡ್ವಿ. ಆ್ಯಂಡ್ ಚಿರು ಬಗ್ಗೆ ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳಿದ್ರು. ಅದನ್ನು ಹೇಗೆ ಏನು ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಎಲ್ಲನೂ ಹೇಳಬೇಕು. ಹಾಗೆ ಈ ಸಲಿಂದ ವ್ಯಾನ್ ಕೂಡ ಬರಲ್ಲ, ನಾವೇ ಹೋಗಿ ಡ್ರಾಪ್ ಎಲ್ಲ ಮಾಡಬೇಕು. ಬಿಕಾಸ್ ವ್ಯಾನ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವೇ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅಲ್ಲಿಂದ ಕಿಟ್ ಎಲ್ಲ ಈಸ್ಕೊಂಡು ನೆಕ್ಸ್ಟು ಚಿರುಗೆ ವಾಟರ್ ಬಾಟ್ಲ್ ಎಲ್ಲ ಈಸ್ಕೋಬೇಕಾಗಿತ್ತು. ಲಂಚ್ ಬಾಕ್ಸ್ ಎಲ್ಲ ಆಲ್ರೆಡಿ ತೊಗೊಂಡಿದ್ದೆ, ಬಟ್ ವಾಟರ್ ಬಾಟ್ಲ್ ಎಲ್ಲ ಬೇಕಾಗಿತ್ತು. ಸ್ಟೀಲ್ದೇ ಪ್ರೊವೈಡ್ ಮಾಡಿ ಅಂತ ಹೇಳಿದರು ಸ್ಕೂಲಿಂದ. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಮಾರ್ಟಿಗೆ ಬಂದಿದ್ದೆ. ಇವತ್ತೇನೋ ಫುಲ್ಲು ಜನ, ಸಿಕ್ಕಾಪಟ್ಟೆ ಜನ ಇತ್ತು. ಅಲ್ಲಿಂದ ತೊಗೊಂಡು ನಾವು ಮನೆಗೆ ಬಂದ್ವಿ. ಅಮ್ಮ ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ನನಗೆ ತಮ್ಮಂಗೆ ಹೇಳಿದ್ದೆ, ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ, ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬಾ ಅಂತ. ಹಾಗಾಗಿ ಹೇಗೋ ಹೋಗಿದ್ನಲ್ಲ, ಅದು ಕೂಡ ತೊಗೊಂಡು ಬಂದು ಕೊಟ್ಟಿದ್ದ. ಹಾಗೆ ಮಾವಿನಕಾಯಿ ತುಂಬ ತೊಗೊಂಡು ಬಂದಿದ್ದ, ಎಲ್ಲ ಹಣ್ಣಿಗಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ, ಏನೂ ಎತ್ತಿಟ್ಟಿರಲಿಲ್ಲ. ಹಾಗೆ ನಮ್ಮ ಹಸ್ಬೆಂಡು ಅವ್ರ ಮಾವನ ಮನೆಗೆ ಹೋಗಿದ್ರು. ಅಲ್ಲಿಂದ ಕೆಲವೊಂದು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಈ ಬಟರ್ ಫ್ರೂಟು, ವಾಟರ್ ಆ್ಯಪಲ್ಲು ಮತ್ತು ಸ್ಟಾರ್ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಅದು ಗಿಡದಲ್ಲಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಿದ್ರು. ಎಲ್ಲ ಹಾಗೆ ಇಟ್ಟಿದ್ದೆ, ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತಲ್ವ, ಬೇಗ ಹೋಗಬೇಕಾಗಿತ್ತು. ಹಾಗೆ KR ಮಾರ್ಕೆಟಿಂದ ಕೆಲವೊಂದು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಹಸ್ಬೆಂಡು. ಚಿರುಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೇನು ಸ್ಕೂಲ್ ಲಂಚ್ ಬಾಕ್ಸಿಗೆ ಬೇಕು ಮತ್ತು ಬುಜ್ಜಿ ಬೇಬಿಗೆ ತಿನ್ಸೋಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವೆರೈಟಿ ಸ್ವಲ್ಪ ಸ್ವಲ್ಪ ಏನೇನು ಸಿಗುತ್ತೆ ಅಂತ ನೋಡಿಬಿಟ್ಟು ಎಲ್ಲನೂ ತೊಗೊಂಡು ಬಂದಿದ್ರು. ಅಲ್ಲಿ ಕಮ್ಮಿ ಇರುತ್ತೆ. ಆ್ಯಂಡ್ ತುಂಬ ಫ್ರೂಟ್ಸ್ ಎಲ್ಲ ಬೇಕಾದಾಗ ದೇವನಹಳ್ಳಿಯೆಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರುತ್ತೆ. ಅಲ್ಲೆಲ್ಲ ಇಲ್ಲಿ 200 ಪರ್ kg, 300 ಆ ಥರ ಹೇಳ್ತಾರೆ. ಬಟ್ KR ಮಾರ್ಕೆಟಲ್ಲೆಲ್ಲ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಆ ಸೈಡ್ ಹೋಗಿದ್ರು, ಹಾಗಾಗಿ ಅಲ್ಲಿಂದ ತೊಗೊಂಡು ಬಂದಿದ್ರು ಅಷ್ಟೇ. ಕೆಲವೊಂದು ಅವ್ರಿಗೆ ಗೊತ್ತಿಲ್ಲದಲೇ ಕೆಳಗಡೆ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ, ವೆಯ್ಟ್ ಇರೋದೆಲ್ಲ ಮೇಲೆ ಇಟ್ಕೊಂಡು ಬಂದುಬಿಟ್ಟಿದ್ರು. ಕೆಲವೊಂದು ಹಣ್ಣು ಮಾತ್ರ ಸ್ವಲ್ಪ ಜಜ್ಜೋದಂತರ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ನೋಡೋಣ, ಕ್ಲೀನಾಗಿ ಎತ್ತಿಡಬಿಡೋಣ ಇವಾಗಲೇ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಮತ್ತು ಫುಲ್ ಕೆಟ್ಟೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟ ಮೇಲೆ
ಶುಂಠಿ ಬೆಳ್ಳುಳ್ಳಿನೂ ತೊಗೊಂಡು ಬಂದಿದ್ರು ಅಲ್ಲಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಳ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಕುತ್ಕೊಂಡಿದ್ದೆ ನಾನು. ಫೈನಲ್ ಆಗಿ ಎಲ್ಲ ಬಿಡಿಸಿದ್ಮೇಲೆ ಇವಾಗ ಪೇಸ್ಟ್ ಮಾಡಿ ಎತ್ತಿ ಫ್ರಿಜ್ಜಲ್ಲಿ ಹಾಕ್ಕೊಂಡ್ರೆ, ಇವಾಗ ಚಿರು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾನು ಆ ಟೈಮಲ್ಲಿ ಮಾಡ್ಕೊಳಕ್ಕಾಗಲ್ಲ. ಬೆಳಗ್ಗೆನೆ ಅವ್ನಿಗೆ ಬ್ರೇಕ್‌ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋಕ್ಕಾಗತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ನಾನು ನೀರೇ ಹಾಕಿಲ್ಲ. ಒಂಚೂರುನು ನೀರು ಹಾಕ್ಬಾರ್ದು. ನೀರು ಹಾಕ್ದಲೇ ಈ ಥರ ನೀವು ಪೇಸ್ಟ್ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಆಗಲ್ಲ. ತುಂಬ ದಿನ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟರು ಅಷ್ಟೇ ತುಂಬ ಚೆನ್ನಾಗಿರತ್ತೆ. ಸೊ ನೋಡಿ ಇಷ್ಟ ಆಯಿತು. ಹಾಗಾಗಿ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಅದನ್ನು ಕೂಡ ಮುಗೀತು. ಅದಾದ್ಮೇಲೆ ನಮಗೆ ನಾರ್ಮಲಾಗಿ ಅನ್ನ ಸಾರು ಮಾಡ್ಕೊಂಡಿದ್ವಿ. ಬುಜ್ಜಿ ಬೇಬಿಗೆ ಇಲ್ಲಿ ನಾನಿವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನಾನು ಅವನಿಗೆ ರೈಸ್ ಐಟಮ್ ಕೊಡೋದು ತುಂಬ ಕಮ್ಮಿ. ಯಾವಾಗ್ಲೂ ಏನೇ ಮಾಡೋದಿದ್ರು ನೈಟ್ ಟೈಮೇ ಕೊಡೋದು. ಹಾಗಾಗಿ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಇವಾಗ ಆಲ್ರೆಡಿ ಅವ್ನಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಆ್ಯಂಡ್ ಸ್ವಲ್ಪ ಆನಿಯನು ಆ್ಯಂಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊ. ನಾನಿಲ್ಲಿ 1 1/2 ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊ ಬಾತ್ ಅಲ್ವಾ, ಸೊ ಟೊಮ್ಯಾಟೊ ಇಲ್ಲ ಅಂದರೆ ಹೇಗೆ, ಹಾಗಾಗಿ ಚೆನ್ನಾಗಿ ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ನಾವಿದನ್ನ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಅರಶಿನ ಪುಡಿ ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಬೇಕು. ಹಾಗೆ ಇಲ್ಲಿ 1 ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ನಾನು ಸಾಲ್ಟ್ ಕೂಡ ಹಾಕಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಕ್ಲೋಸ್ ಮಾಡಿ. ನೀರು ಎಷ್ಟು ಬೇಕು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಬಿಕಾಸ್ ಸ್ವಲ್ಪ ಮೆತ್ತಗೆ ಆಗಬೇಕಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಒಂದು 3 to 4 ವಿಷಲ್ ತೊಗೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬುಜ್ಜಿ ಬೇಬಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಅವಾಗವಾಗ ನೈಟ್ ಟೈಮ್ ಮಾಡ್ಕೊಡ್ತಾ ಇರ್ತೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದನ್ನು ತೆಗೆದು ಸ್ವಲ್ಪ ನಾನಿಲ್ಲಿ ಇದು ಮಾಡಿ ಕೊಡ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ನಾವಿಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ಪ್ಲೇಟಿಗೆ ಹಾಕಿ ಸ್ವಲ್ಪ ತುಪ್ಪ ಆಲ್ರೆಡಿ ಹಾಕಿರ್ತೀವಲ್ಲ, ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಒಂದು ಚೇರ್ ಮೇಲೆಲ್ಲ ಕುತ್ಕೊಂಡು ತಿಂತಾ ಇಲ್ಲ. ಅಮ್ಮ ಮನೇಲಿ ಹೋಗಿ ಎತ್ಕೊಂಡು ರೂಢಿ ಆಗೋಗ್ಬಿಟ್ಟಿದೆಯಾ, ಇವಾಗಲೂ ಎತ್ಕೊಂಡು ತಿನ್ನಿಸ್ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಹಸ್ಬೆಂಡ್ ಎತ್ಕೊಂಡು ನಾನು ತಿನ್ನಿಸ್ಬಿಟ್ಟು ಹೂವೆಲ್ಲ ಇದು ಕಟ್ಟೋದಿತ್ತು. ಹಾಗಾಗಿ ಅದನ್ನು ಕೂಡ ಕತ್ತಿ ಎತ್ತಿಕ್ತಾ ಇದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬುಜ್ಜಿ ಬೇಬಿಗೆ ನಾನು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ರಾಗಿ ಸೇರಿ ತಿನ್ನಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅವ್ನು ಹೇಗೆ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ. ಇವಾಗಂತೂ ಮ್ಯೂಸಿಕ್ ಕೇಳಿಸಿದ್ರೆ ಸಾಕು ಫುಲ್ ಕೈ ಕಾಲೆಲ್ಲ ಬಾಡಿ ಶೇಕ್ ಮಾಡೋದು, ಅಲ್ಲಾಡ್ಸೋದು, ಫುಲ್ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಇವಾಗ ಒಂದು ಕಡೆ ಕುತ್ಕೊಂಡೆಲ್ಲ ಊಟ ಮಾಡೋ ಮೂಡಲ್ಲೇ ಇರಲ್ಲ ಬಾಸು. ಫುಲ್ ಓಡಾಡ್ಕೊಂಡೆಲ್ಲ ತಿನ್ನಬೇಕು. ಬಟ್ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ ಬಾಡಿನೇ ಶೇಕ್ ಮಾಡ್ತಾ ಇರ್ತಾನೆ. ಜಸ್ಟ್ ಮ್ಯೂಸಿಕ್ ಕೇಳಿಸಿದ್ರೆ ಸಾಕು ಅವರು. ಸುಮ್ಮನೆ ಬೆಳಗ್ಗೆ ಹೊತ್ತು ಯಾವಾಗಲಾದರೂ ನನಗೆ ಬೇಕು ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಹಾಕ್ಕೊಂಡಿರ್ತೀನಿ. ಅವ್ರು ಅದನ್ನೇ ಕ್ಲೀನಾಗಿ ಕೇಳಿಸ್ಕೊಂಡು ಫುಲ್ ಚೆನ್ನಾಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನೋಡೋಕ್ಕೇನೋ ಒಂಥರ ತುಂಬ ಖುಷಿ ಆಗತ್ತೆ. ಹಾಗೆ ಅವನು ತುಂಬ ತರಲೆ ಕೂಡ ಆಗಿಬಿಟ್ಟಿದ್ದಾನೆ. ಇವಾಗ ಹಿಡಿಯೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಆ್ಯಂಡ್ ಆಲ್ರೆಡಿ ವಾಕ್ ಮಾಡ್ತಿರೋದ್ರಿಂದ ಎದ್ದು ಓಡೋಗ್ತಾ ಇರ್ತಾನೆ. ಕೈಯಲ್ಲಿ ಹಿಡಿಯೋದೇ ಕಷ್ಟ. ಯಪ್ಪ ಒಂದೊಂದ್ಸಲಿ ಸುಧಾರಿಸೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ 1 ಇಯರ್ ಕಂಪ್ಲೀಟ್ ಆಗ್ತಿದ್ದಂಗೆ ಫುಲ್ಲು ಕನ್ವರ್ಟ್ ಆಗೋಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹಠ ಮಾಡೋದು. ಅವ್ರ ಅಣ್ಣನ ಜೊತೆ ಎಲ್ಲ ಫುಲ್ ಜಗಳ ಮಾಡ್ತಿರ್ತಾರೆ. ನೋಡ್ತಾ ಇರ್ಬೋದು ನೀವೇ. ಇಲ್ಲಿ ಆ ಸೋಫಾನೇ ಬಿಡಲ್ಲ. ಸೋಫಾ ಮೇಲೆ ಹತ್ತಿ ಆ ಕಿಟಕಿ ಮೇಲೆ ನಿಂತ್ಕೊಂಡು ಅಲ್ಲಿ ಯಾರೂ ಇರಲ್ಲ, ಸುಮ್ಮನೆ ಕರಿತಾ ಇರ್ತಾರೆ. ಆ ವಿಂಡೋ ಓಪನ್ ಮಾಡಿದ್ರಂತೂ ಅಲ್ಲಿರೋ ಹಸು ಕರುಗಳನ್ನೆಲ್ಲ ಕರಿತಾ ಇರ್ತಾರೆ. ಹೇಳಿದ ಮಾತು ಕೇಳಲ್ಲ. ನೋಡಿ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾನೆ. ಯಾರಾದರೂ ಒಬ್ರು ಇಲ್ಲ ಅಂದರೆ ಅಷ್ಟೇ ಕತೆ, ನಮ್ಗೆ ಏನಾದರೂ ಒಂದು ಮಾಡಿಕ್ತಾನೆ ಅವನು. ಸೊ ಹಾಗಾಗಿ ಆ್ಯಂಡ್ ನೋಡಿ ಅಲ್ಲಿಂದ ಹತ್ಕೊಂಡು ಕಿಟಕಿ ಮೇಲೆ ನಿಂತ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಯಪ್ಪ ಎಷ್ಟು ಕಷ್ಟ ಅಂತ ಅನಿಸತ್ತೆ ಒಂದೊಂದ್ಸಲಿ. ಅಂದರೆ ಇದೇ ಬುಜ್ಜಿ ಬೇಬಿನ ಅಷ್ಟು ಸೈಲೆಂಟಾಗಿ ಇದ್ದಿದ್ದು ಅನಿಸುತ್ತೆ. ಬಿಕಾಸ್ ಹುಟ್ಟಿದಾಗ್ಲಿಂದ 1 ಇಯರ್ವರೆಗೂ ತುಂಬ ಸೈಲೆಂಟಾಗಿದ್ದರು. ಹೇಳಿದ ಮಾತೆಲ್ಲ ಕೇಳೋರು. ಇವಾಗ ಫುಲ್ ಟೋಟಲ್ ಅಪೋಸಿಟ್ ಆಗೋಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ತರಲೆ, ಹಠ ಮಾಡೋದು, ಮತ್ತು ಅವ್ರ ಅಣ್ಣನ ಜೊತೆ ಜಗಳ ಆಡೋದು ಏನು ಹೇಳ್ತೀರಾ, ಯಪ್ಪ ಕಿರ್ಚಾಡ್ತಾ ಇರ್ತಾರೆ. ಅಷ್ಟು ಜೋರು ವಾಯ್ಸ್ ಬರುತ್ತೆ. ಕಿಟಕಿ ಮೇಲೆ ಹತ್ತಿತ್ಕೊಂಡು ಡ್ಯಾನ್ಸ್ ಮಾಡೋದು. ಮತ್ತು ಅವರೇ ಹತ್ತುತ್ತಾರೆ, ಅವರೇ ಇಳಿತಾರೆ ಇವಾಗ. ಬಟ್ ಸೇಫಾಗಿ ಇಳಿತಾರೆ, ಅದೊಂದು ಪುಣ್ಯ ನಮಗೆ. ಆ್ಯಂಡ್ ಯಾರಾದರೂ ಒಬ್ರು ಇರಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಆಟ ಆಡಿಸ್ಕೊಂಡು ನಾನು ಕೂಡ ಇಲ್ಲಿ ಊಟ ಮಾಡಿಸ್ತಾ ಇದ್ದೀನಿ. ಒಂದು ಹತ್ರ ಸುಮ್ಮನೆ ಕೂತ್ಕೊಳ್ಳಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ಅದನ್ನು ನೋಡಿಕೊಂಡು ಮ್ಯೂಸಿಕ್ ಹಾಕಿರೋದಕ್ಕೂ ಅದಕ್ಕೂ ಫುಲ್ ಡ್ಯಾನ್ಸ್ ಮಾಡ್ತಾನೇ ಇದ್ದಾನೆ. ಕೈ ಕಾಲಂತೂ ಅಳ್ಳಾಡಿಸ್ತಾನೆ ಇರ್ತಾನೆ. ಯಾವ ಮ್ಯೂಸಿಕ್ ಹಾಕಿದ್ರೂ ಅವ್ರು ಫುಲ್ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಹಾಗೆ ಇಲ್ಲಿ ಸೋಫಾ ಹತ್ರ ಒಂದು ಸ್ವಿಚ್ ಬೋರ್ಡ್ ಇದೆ, ಅದಕ್ಕೆ ಪ್ರೊಟೆಕ್ಟರ್ನ ತೊಗೊಂಡು ಬಂದು ಹಾಕಿದ್ದೆ. ಅವನು ಅದರೊಳಗಡೆ ಎಲ್ಲ ಕೈ ಇಕ್ತಾನೆ ಅಂತ.
ಅದನ್ನು ಹಾಕಿದ್ರೂ ಬಿಡಲ್ಲ, ಅದನ್ನು ಕಿತ್ತಾಕ್ಬಿಟ್ಟು ಇಡೋಕ್ಕೆ ಅಂತಲೇ ಹೋಗ್ತಾರೆ. ಏನು ಮಾಡೋದು, ಈ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಹೇಗೋ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ರೆಡಿಯಾಗಿ ಇವತ್ತು ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ. ಬುಜ್ಜಿ ಬೇಬಿಗೆ ಸ್ವಲ್ಪ ಚೆಕಪ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಹಾಗೆ ಇವಾಗ 1 ಇಯರ್ ಕಂಪ್ಲೀಟ್ ಕೂಡ ಆಗಿದೆಯಲ್ಲ, ಅವರಿಗೆ ಎಕ್ಸ್ಟ್ರಾ ಮಿಲ್ಕ್ ಏನಾದರೂ ಕೊಡ್ಬೋದಾ ಅಂತ ಕೇಳೋಕ್ಕೆ, ಅಂದರೆ ಫುಡ್ ರೊಟೀನ್ ಹೇಗಿರಬೇಕು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ ನಾವು ದೇವನಹಳ್ಳಿಯಲ್ಲಿ. ಫಸ್ಟು ಎಂಟ್ರಿ ಎಲ್ಲ ಮಾಡಿಸಿದ್ಮೇಲೆ ಅವ್ರದ್ದು ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದನ್ನೆಲ್ಲ ಚೆಕ್ ಮಾಡಬೇಕಾಗಿತ್ತು. ವೆಯ್ಟು 9.7 ಏನೋ ಇದ್ದರು, ಅಂದರೆ 10 kgಗೆ 300-200 ಗ್ರಾಮ್ ಕಮ್ಮಿ ಏನೋ ಇದ್ದರು ಅಷ್ಟೇ. ಸೊ ಹೈಟು ವೆಯ್ಟ್ ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಅದನ್ನು ಚೆಕ್ ಮಾಡ್ತಾಯಿದ್ವಿ. ಅವ್ರು ಅದ್ರ ಮೇಲೆ ನಿಂತ್ಕೊಳ್ಳೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಹೈಟು ಹೆಂಗೋ ಚೆಕ್ ಮಾಡಿಬಿಟ್ವಿ, ಬಟ್ ವೆಯ್ಟಿಗೆ ಅಲ್ಲಿ ನಿಂತ್ಕೊತಾನೇ ಇಲ್ಲ. ಹಾಗೆ ನಾನು ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಿಂತ್ಕೊಂಡು ವೆಯ್ಟ್ ಎಲ್ಲ ಚೆಕ್ ಮಾಡಿದ್ವಿ. ಹಾಗೆ ನನ್ನ ವೆಯ್ಟ್ ಚೆಕ್ ಮಾಡೋಣ ಅಂತ ಹೋದೆ, ನನ್ನ ವೆಯ್ಟೇ ತೋರಿಸಿಲ್ಲ. ಬಿಕಾಸ್ ಆ ಮಿಷಿನು ನನ್ನ ವೆಯ್ಟ್ ಮೇ ಬಿ ಅದಕ್ಕೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ತೋರಿಸ್ಲೇ ಇಲ್ಲ. ಆಮೇಲೆ ಚಿರು ಕೂಡ ನಾನು ವೆಯ್ಟ್ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಚೆಕ್ ಮಾಡ್ದೆ. ಅವನದು ನಾರ್ಮಲ್ ಆಗಿತ್ತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಚೆಕ್ ಬರ್ಸ್ಕೊಂಡ್ಮೇಲೆ ನಾನು ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿದೆ. ಅವ್ರ ಹತ್ರ ನಾನು ಎಲ್ಲ ಕೇಳ್ತಾ ಇದ್ದೆ, ಏನು ಫುಡ್ ಕೊಡಬೇಕು, ಯಾವ ಥರದ್ದು, ಮತ್ತು ಎಕ್ಸ್ಟ್ರಾ ಕೌ ಮಿಲ್ಕು ಇಲ್ಲ ಪ್ಯಾಕೆಟ್ ಮಿಲ್ಕ್ ಏನಾದರೂ ಕೊಡ್ಬೋದಾ ಬೇಡವಾ ಅಂತ ಕೆಲವೊಂದು ಡೌಟ್ಸ್ ಎಲ್ಲ ಇತ್ತು ನನಗೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಸೊ ಅವ್ರು ಹೇಳಿದ್ರು ನನಗೆ, ನಿಮ್ಮ ಮಿಲ್ಕು ಅಂದರೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದರೆ ಮತ್ತು ಎಕ್ಸ್ಟ್ರಾ ಫುಡ್ ಎಲ್ಲ ಕೊಡ್ತಾ ಇದ್ದೀರಾ ಅಂದರೆ ಇವಾಗಲೇ ಕೌ ಮಿಲ್ಕ್ ಅವಶ್ಯಕತೆ ಇರಲ್ಲ. ಬಿಕಾಸ್ ಕೌ ಮಿಲ್ಕೇ ಕುಡಿತಾ ಇದ್ದರೆ ಅವರು ಫುಡ್ಡು ತಿನ್ನೋದು ಬಿಟ್ಬಿಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಓಕೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಇಲ್ಲ ಅಂತೇಳಿ ಅದನ್ನೆಲ್ಲ ಕೇಳಿಸ್ಕೊಂಡು ವಾಪಸ್ಸು ನಾಳೆ ಅಂದರೆ June 1 ನಮ್ಮ ಹಸ್ಬೆಂಡ್ ಬರ್ಡೇ ಇದೆ. ಹಾಗಾಗಿ ಅವರಿಗೆ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಇಲ್ಲಿ ದೇವನಹಳ್ಳಿಯಲ್ಲೇ ಒಂದು ಕ್ಲಾತ್ ಶಾಪಿಗೆ ಕರ್ಕೊಂಡು ಬಂದೆ. ಅವರು ಕೂಡ ನೋಡ್ತಾ ಇದ್ರು. ನಮ್ಮ ಮನೇಲಿ ನಾನೇ ಬೇಗ ಸೆಲೆಕ್ಟ್ ಮಾಡಿಬಿಡ್ತೀನಿ, ಬಟ್ ನಮ್ಮ ಹಸ್ಬೆಂಡ್ ಹಾಗಲ್ಲ, ಸ್ವಲ್ಪ ಜಾಸ್ತಿ ಹುಡುಕ್ತಾ ಇರ್ತಾರೆ. ಅದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿರುತ್ತಾ, ಇದು ಚೆನ್ನಾಗಿರುತ್ತಾ ಅಂತ ನನಗೆ ಬೇರೆ ಕೇಳ್ತಾ ಇರ್ತಾರೆ. ನಾನು ಎಷ್ಟು ಸಲ ಹೇಳ್ತಾ ಇರ್ತೀನಿ, ನಿನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಅವರು ಇಲ್ಲ ನಿನಗೆ ಇದಿಷ್ಟ ಆಯಿತಾ ಅದಿಷ್ಟ ಆಯ್ತಾ ಅಂತ ಕೇಳ್ತಾನೆ ಇರ್ತಾರೆ. ನಮ್ಮ ಮನೇಲೆಲ್ಲ ಉಲ್ಟಾ, ನಾನು ಬೇಗ ತೊಗೊಂಡ್ಬಿಡ್ತೀನಿ, ಅವರು ಸ್ವಲ್ಪ ತೊಗೊಳ್ಳೋದು ಕಷ್ಟ. ಆಮೇಲೆ ಚೆಕ್ ಮಾಡಿ ಎಲ್ಲ ತೊಗೊಂಡು ಅವ್ರಿಗೆ ಯಾವ್ದು ಬೇಕೋ ಅದನ್ನೆಲ್ಲ ತೊಗೊಂಡ್ರು. ಅಲ್ಲಿಂದ ಬೇಕ್ರಿಗೆ ಬಂದ್ವಿ. ಬುಜ್ಜಿ ಬೇಬಿ ನೋಡಿ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಕೊಟ್ಟಿದ್ದೆಲ್ಲ ತಿಂತಾ ಇದ್ದಾರೆ. ಆ್ಯಂಡ್ ಚಿರು ಅಂತೂ ನನಗೆ ಜ್ಯೂಸ್ ಬೇಕು, ನಂಗೆ ಅದು ಬೇಕು, ಇದು ಬೇಕು ಅಂತ ಹಠ ಮಾಡ್ತಾನೇ ಇರ್ತಾನೆ. ಅವ್ನು ಪೂಸಿ ಹೊಡಿಯೋದಕ್ಕೂ ಹಠ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಒಂದೊಂದ್ಸಲಿ. ಆ್ಯಂಡ್ ಇವರಿಬ್ಬರನ್ನೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಬುಜ್ಜಿ ಬೇಬಿ ಅಂತೂ ಸಿಕ್ಕಾಪಟ್ಟೆ ವೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ನೋಡಿ. ಆ ವುಡನ್ ಸ್ಪೂನು ಬಿಡ್ತಾಯಿಲ್ಲ, ಅದನ್ನು ಚೆನ್ನಾಗಿ ಹಾಕಿ ಕಚ್ಚುತ್ತಾ ಇದ್ದಾರೆ. ಅಲ್ಲಿಂದ ಸ್ವಲ್ಪ ಮಿಲ್ಕ್ ಎಲ್ಲ ತೊಗೋಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು, ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು. ಅಮ್ಮ ಮನೆಗೆ ಹೋಗಿದ್ವಲ್ಲ, ಎಲ್ಲ ಖಾಲಿ ಆಗಿತ್ತು, ಬರಬೇಕಾದ್ರೆ ಏನೂ ತೊಗೊಂಡು ಬಂದಿದ್ದಿಲ್ಲ. ಹಾಗಾಗಿ ಅದನ್ನು ಕೂಡ ತೊಗೊಂಡು ಮನೆಗೂ ಕೂಡ ಬಂದ್ವಿ. ಮನೆಗೆ ಬಂದಮೇಲೆ ಟೆರೆಸ್ ಮೇಲೆ ಹೋಗಿ ತುಂಬ ದಿನ ಆಗಿತ್ತು. ಅಮ್ಮ ಮನೆಗೆ ಒಂದು ವಾರ ಹೋಗ್ಬಿಟ್ಟಿದ್ವ, ಎಲ್ಲ ಏನಿದೆ ಹೇಗೆ ಅಂತ ಹೋಗಿ ನೋಡ್ಕೊಂಡು ಬರೋಣ ಅಂತ ಬಂದೆ. ಫುಲ್ ಗಿಡ ತುಂಬ ಹೂವು ಬಿಟ್ಟಿತ್ತು ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲ ಗುಲಾಬಿ ಗಿಡದಲ್ಲೂ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗೆ ಕಾಣಿಸ್ತಾ ಇತ್ತು. ಹಾಗೆ ಪೂಜೆಗೆಲ್ಲ ಬೇಕಾಗತ್ತೆ ಅಂತ ಎಲ್ಲ ಕಿತ್ಕೊಂಡು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಗಿಡ ತೋರಿಸ್ಬೇಕು ನಿಮಗೆ. ಈ ಗಿಡ ನಾನು ಅಂದರೆ ನೆಟ್ಟಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಮೇಲೆ ಆಯಿತು. 2 ಇಯರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೆ, ಇದರಲ್ಲಿ ಯಾವಾಗ ಫ್ಲವರ್ ಬಿಡುತ್ತೆ ಅಂತ. 2 ಇಯರ್ಸಿಂದ 2 to 3 ಟೈಮ್ಸ್ ರಿಪೋರ್ಟಿಂಗ್ ಮಾಡಿದ್ದೀನಿ. ಫೈನಲಿ ಈ ಟೈಮ್ ಹೂವು ಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಯಿತು. ಅದೆಲ್ಲ ಆದಮೇಲೆ ನಾಳೆ ಹಸ್ಬೆಂಡ್ ಬರ್ತಡೇಗೋಸ್ಕರ ನಾನು ಇಲ್ಲಿ ಗಿಫ್ಟ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಅದೇನು ಅಂತ ನಾನು ನಾಳೆ ಬರ್ತಡೇ ವ್ಲಾಗಲ್ಲಿ ತೋರಿಸ್ತೀನಿ. ಈ ಗಿಫ್ಟ್ ತೊಗೊಂಡಿದ್ದೀನಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ನಾಳೆ ಅದನ್ನು ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಊಟಕ್ಕೆ ಉಪ್ಸಾರು, ಅನ್ನ, ಪಲ್ಯ ಮಾಡ್ಕೊಂಡಿದ್ದೆ. ಅದಾದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಇವಾಗಲೇ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಬುಜ್ಜಿ ಬೇಬಿಗೂ ಕೂಡ ಊಟ ಎಲ್ಲ ಮಾಡಿಸಿ ಅವನು ಕೂಡ ಮಲಗಿಸಿದ್ದೀನಿ. ಸೊ ಮಲಗಿಸಾದ್ಮೇಲೆ ನಮ್ಮದು ಕೂಡ ಊಟ ಎಲ್ಲ ಆಯಿತು. ಆ್ಯಂಡ್ ಇವತ್ತಿನ ವಿಡಿಯೋ ಹೀಗಿತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.